ಅಣ್ಣ ಈಗ ಹೇಗಿದ್ದಾನೆ? ಈಗ ಪರವಾಗಿಲ್ಲ, ಮನೆ ಕರ್ಕೊಂಬಂದಿದ್ದೀವಿ, ರೆಸ್ಟ್ ಮಾಡ್ತಾ ಇದ್ದಾನೆ. ಅವನು ಹುಷಾರಾಗೋವರೆಗೂ ಅವನನ್ನು ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಅದಕ್ಕೆ ನನಗೆ ಸಿಕ್ಕಿರೋ ಪ್ರಮೋಷನ್ನ ನಾನೇ ಕ್ಯಾನ್ಸಲ್ ಮಾಡ್ಕೋತಾ ಇದ್ದೀನಿ. ಏನು ಹೇಳ್ತಿದ್ಯಾ ಪೊಲೀಸಪ್ಪ? ನೋಡು, ಅಣ್ಣನ ನೋಡ್ಕೊಳ್ಳೋಕ್ಕೆ ನಾನೇ ಬರ್ತೀನಿ, ಆದರೆ ನಿಂಗೆ ಸಿಕ್ಕಿರೋ ಪ್ರಮೋಷನ್ ಮಾತ್ರ ಬಿಟ್ಕೊಡ್ಬೇಡ. ಬೇಡಮ್ಮ, ನೀನೀಗ ದೀಪ ಅಲ್ಲ ದಿಶಾ. ಮೊದಲು ಅಲ್ಲಿನ ಸಮಸ್ಯೆನ ಬಗೆಹರಿಸ್ಕೋ. ನನಗೆ ನರಸಿಂಹನಿಗಿಂತ ಪ್ರಮೋಷನ್ನು ದೊಡ್ಡದಲ್ಲ. ಈಗ ಅವನ್ನ ಇಲ್ಲಿ ಬಿಟ್ಟು ನಾನು ಬೇರೆ ಊರಿಗೆಲ್ಲ ಹೋಗೋಕ್ಕಾಗಲ್ಲಮ್ಮ. ಇನ್ನೇನು ಸ್ವಲ್ಪ ವರ್ಷದಲ್ಲಿ ರಿಟೈರ್ಡ್ ಆಗ್ತಾ ಇದ್ದೀನಿ. ಈ ಪ್ರಮೋಷನ್ ತೊಗೊಂಡ್ರೇನು ಬಿಟ್ರೇನು? ನೀನು ಕಷ್ಟಪಟ್ಟು ಹೊಲಿದು ಕಲಿಸಿದ ಯೂನಿಫಾರ್ಮ್ ಅಲ್ವಾ, ಒಂದು ಸಲ ಹಾಕೊಳ್ಳೋಣ ಅನ್ನಿಸ್ತು, ಹಾಕ್ಕೊಂಡು ನೋಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ. ಮುಂದೆ ನರಸಿಂಹ ಇನ್ಸ್ಪೆಕ್ಟರ್ ಆಗೋದನ್ನು ನೋಡಿ ಸಂತೋಷ ಪಡ್ತೀನಿ ಬಿಡು. ಅಷ್ಟೊತ್ತಿಂದ ಯಾರ ಜೊತೆ ಅಣ್ಣ ಮಾತಾಡ್ತಿದ್ಯಾ? ಅದು ದಿಶಾ ಜೊತೆ. ನೀನೇನು ಅವಳ ಜೊತೆ ಇಷ್ಟೊಂದು ಆತ್ಮೀಯವಾಗಿ ಮಾತಾಡ್ತಿದ್ಯಲ್ಲ? ಅವಳು ನನ್ನನ್ನು ಬಾಯಿ ತುಂಬ ಅಪ್ಪ ಅಂತ ಕರೀತಾಳಲ್ಲ, ಅದಕ್ಕೆ. ಅವಳು ನನ್ನನ್ನು ಬಾಯಿ ತುಂಬ ಅಮ್ಮ ಅಂತ ಕರೀತಾಳೆ. ನೀವಿಬ್ಬರು ಮಾತಾಡೋದನ್ನ ಕೇಳಿಸ್ಕೊಳ್ತಿದ್ರೆ ಅವಳಿಗೆ ನೀವಿಬ್ಬರೇ ಸ್ವಂತ ಅಪ್ಪ ಅಮ್ಮನ ಥರ ಆಡ್ತಿದ್ದೀರಾ. ಹಾಗೆ ಅನ್ಕೋ. ಏನೀಗ? ಅಪ್ಪ ಅಪ್ಪ, ನನಗೋಸ್ಕರ ನೀವು ಸಿಕ್ಕಿರೋ ಪ್ರಮೋಷನ್ ಯಾಕೆ ಕಳ್ಕೊತಾ ಇದ್ದೀರಾ? ಬೇಡಪ್ಪ, ಹೀಗೆ ಮಾಡಬೇಡಿ. ನೋಡು, ನನಗೀಗ ನೀನು ಮುಖ್ಯ. ನಿನ್ನನ್ನು ಈ ಪರಿಸ್ಥಿತಿಲಿ ಬಿಟ್ಟು ನಾನೆಲ್ಲೋ ಹೋದರೆ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಹೇಗೂ ನಾವೇ ಆಸೆ ಪಟ್ಟ ಹಾಗೆ ಇವತ್ತಲ್ಲ ನಾಳೆ ನೀನು ಇನ್ಸ್ಪೆಕ್ಟರ್ ಆಗೇ ಆಗ್ತೀಯ. ಆ ಖುಷಿ ಸಾಕು ಬಿಡು. ಪೊಲೀಸಪ್ಪ ತಗೊಂಡಿದ್ದು ನಿರ್ಧಾರದಿಂದ ನಾನು ಮಾತ್ರ ಅಲ್ಲ, ಮನೇಲಿ ಯಾರೂ ಖುಷಿಯಾಗಿಲ್ಲ. ಆದರೆ ಅಪ್ಪ ಹೇಳ್ದಂಗೆ ಅಣ್ಣ ಹುಷಾರಾಗಬೇಕು ಅಂದರೆ ಪೊಲೀಸಪ್ಪ ಅಣ್ಣನ ಜೊತೆನೇ ಇರಬೇಕು. ನಾನು ಇಲ್ಲಿನ ಸಮಸ್ಯೆ ಬಗ್ಗೆ ನೋಡ್ಕೋತೀನಿ. ನರಸಿಂಹ, ಅಪ್ಪ ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಪ್ಪ. ಅಲ್ಲ, ನಾಳೆ ರಿಸಲ್ಟು ಅಂತ ಏನಾದರೂ ಟೆನ್ಷನಾ? ಹಾಗೇನಿಲ್ಲ. ನೋಡು, ನಾನು ಪೊಲೀಸ್ ಆಗೋದಕ್ಕಿಂತ ಮುಂಚೆ ಇದೇ ಥರ ತಲೆ ಕೆಡಿಸ್ಕೊಂಡಿದ್ರೆ, ಆದರೆ ಕಷ್ಟಪಟ್ಟರೆ ದೇವರು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ. ಏನು ಯೋಚನೆ ಮಾಡಬೇಡ. ಈ ಪರೀಕ್ಷೆಯಲ್ಲಿ ಪಾಸಾಗಿ ನೀನು ಇನ್ಸ್ಪೆಕ್ಟರ್ ಆಗೇ ಆಗ್ತೀಯಾ, ಆ ನಂಬಿಕೆ ನನಗಿದೆ. ನೀನು ಇನ್ಸ್ಪೆಕ್ಟ್ರಾಗಿ ಯಾವಾಗ ನನ್ನ ಮುಂದೆ ಬರ್ತೀಯಾ, ನಾನು ಯಾವಾಗ ನಿನಗೆ ಸಲ್ಯೂಟ್ ಹೊಡಿತೀನೋ ಅಂತ ಕಾಯ್ತಾ ಇದ್ದೀನಿ. ಅಪ್ಪ, ನೀವು ಯಾಕೆ ನಂಗೆ ಸಲ್ಯೂಟ್ ಹೊಡಿಬೇಕು? ಹೀಗೆಲ್ಲ ಮಾತಾಡಬೇಡಿ. ನೋಡು, ನಾವು ಅಪ್ಪ ಮಗನೇ ಆದರೂ ಸ್ಟೇಷನ್ನಲ್ಲಿ ಮಾತ್ರ ನಾವು ಪೊಲೀಸ್ನವರು. ಅಲ್ಲಿ ಕೆಲಸ ಕರ್ತವ್ಯ ಇವೇ ಮೊದಲು, ಸಂಬಂಧ ಎಲ್ಲ ಆಮೇಲೆ. ಮೇಲಧಿಕಾರಿಗಳಿಗೆ ನಾವೇನು ಗೌರವ ಕೊಡ್ತೀವೋ ಅದನ್ನು ಕೊಡಲೇಬೇಕು. ಸರಿ, ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಈಗ ಹೋಗಿ ಮಲ್ಕೋ. ಬೆಳಗಾಗಿದ್ದು ದೇವ್ರ ಕೈ ಮುಗಿದು, ದೇವರೇ ಒಳ್ಳೇದಾಗಲಪ್ಪ ಅಂತ ಕೇಳ್ಕೊ, ಎಲ್ಲ ಒಳ್ಳೇದಾಗತ್ತೆ. ಸರಿಯಪ್ಪ. ದೇವರೇ, ಬೆಳಗಾಗಿದ್ದು ನನ್ನ ಮಗ ಒಳ್ಳೆ ಸಿಹಿ ಸುದ್ದಿ ಕೊಟ್ಟರೆ ಸಾಕಪ್ಪ. ಜಾಜಿ,
ಜಾಜಿ ಜಾಜಿ ಏನೇ ಇಷ್ಟೊಂದು ನೈಸಾಗಿ ಕರಿತಾ ಇದೆಯಾ? ಇನ್ನು ಹೇಗೆ ಕರಿಬೇಕು? ಮುಂಚೆ ಎಲ್ಲ ಲೇ ಜಾಜೆ ಅಂತ ಕೂಗ್ತಾ ಇದ್ದೆ, ಈಗ ಲೇಡೀಸ್ ಕ್ಲಬ್ ಪ್ರೆಸಿಡೆಂಟ್ ಆಗ್ಬಿಟ್ಲು ಅಂತ ನೈಸ್ ಹೊಡಿತಾ ಇದೆಯಾ? ರೀ ದಿಶಾ ಅಂದರೆ ನಂಗೆ ಇಷ್ಟ. ದಿಶನ್ ಜೊತೆ ಜಾಜಿ ಕ್ಲೋಸ್ ಆಗಿದ್ದಾಳೆ, ಅದಕ್ಕೆ ನಾನು ಪ್ರೀತಿಯಿಂದ ಕರಿತೀನಿ. ಏನು ತಪ್ಪು? ಮೊಸರಲ್ಲಿ ಕಲ್ಲು ಹುಡ್ಕೋದನ್ನ ಬಿಟ್ಬಿಡಿ, ಉದ್ಧಾರ ಆಗ್ತೀರಾ. ಬಿಡದೆ ಇಲ್ಲರೆ ಹಾಳಾಗಿ ಹೋಗ್ತೀರಾ. ಕಟ್ಕೊಂಡಾಗ್ಲೇ ಹಾಳಾಗೋದೆ. ಏನಂದ್ರೆ? ಏನು ನಡೀತಿದ್ದೀನಿ? ಅಯ್ಯೋ ನಂದು ಸುಕ್ಕುದಿದೆಯಲ್ಲಮ್ಮ, ಅದೇ ಜುಗಲ್ ಬಂದು. ನಿಮ್ಮದು ಜುಗಲ್ ಬಂದಿ ಅಲ್ಲ, ನೀವು ಜಗಳ ಮಾಡೋ ಬಂದು. ಕರೆಕ್ಟಾಗಿ ಹೇಳಿದ್ರಿ ಸೌಂದರ್ಯ. ಆದರೆ ಇವ್ರು ಎಷ್ಟೇ ಜಗಳ ಆಡಿದ್ರು ಇಮಿಡಿಯೇಟಾಗಿ ಕಾಂಪ್ರಮೈಸ್ ಆಗೋಗ್ತಾರೆ. ಗಾದೆನೇ ಇದೆಯಲ್ಲಮ್ಮ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತ. ನಾವು ಅದನ್ನ ಚಾಚು ತಪ್ಪದೆ ಪಾಲಿಸ್ತೀವಿ. ಸರಿ ಸರಿ, ತಿಂಡಿ ಮಾಡೋಣ. ಸಾರಿ ಚಿಕ್ಕ ಮಾವ, ತಿಂಡಿ ರೆಡಿ ಇಲ್ಲ. ಯಾಕಮ್ಮ ತಿಳಿ ರೆಡಿ ಇಲ್ವಾ? ತಿಂಡಿ ಮಾಡೋಕ್ಕೆ ಜಾಜಿ ಇಲ್ವಲ್ಲ. ಜಾಜಿಗೆ ಏನಾಯ್ತು? ನೆನ್ನೆ ಚೆನ್ನಾಗೇ ಇದ್ಲಲ್ಲ. ಅಯ್ಯೋ ಆ ಥರ ಎಲ್ಲ ಏನಿಲ್ಲ ಚಿಕ್ಕ ಮಾವ, ಅವರಿವತ್ತು ರಜಾ ತಗೊಂಡಿದ್ದಾರೆ. ಯಾಕೆ? ಎಲೆಕ್ಷನಲ್ಲಿ ಗೆದ್ರೆ ನನ್ನ ಮನೆ ದೇವ್ರಿಗೆ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ರು. ಗೆದ್ರಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಓ, ಶತ್ರು ಸಂಹಾರ ಯಾಗ ಮಾಡಿಸ್ತಿರ್ಬೇಕು. ಹೋಗ್ಲಿ ಬಿಡಮ್ಮ. ಅಲ್ಲ, ಬೇರೆ ಯಾವ ಸ್ಟಾಫ್ಸು ಕಾಣ್ತಾ ಇಲ್ಲ. ಯಾರೂ ಇಲ್ಲ. ಜಾಜಿ ಗೆದ್ದ ಖುಷಿಗೆ ಅವರು ಸಹ ಅರ್ಕೆ ತೀರ್ಸಕ್ ಹೋಗಿದಾರಾ? ಇಲ್ಲ ಇಲ್ಲ, ಜಾಜಿ ಜೊತೆ ಸುಮ್ಮನೆ ಕಂಪ್ನಿ ಕೊಡಕ್ಕೆ ಹೋಗಿದ್ದಾರೆ. ಮತ್ತೆ ತಿಂಡಿ ರೆಡಿ ಇಲ್ವಾ ಈಗ? ಇಲ್ಲ ಚಿಕ್ಕತ್ತೆ, ನೀವು ಯಾರಾದರೂ ಬರ್ತಿರೋ ಅಂತ ಕಾಯ್ತಿದ್ದೆ. ಯಾಕಮ್ಮ? ಅಲ್ಲ, ನಿಮ್ಮ ಕೈಯಲ್ಲಿ ತಿಂಡಿ ಮಾಡ್ಸೋಕ್ಕೆ. ಅಲ್ಲಮ್ಮ ದೇಶ, ನಿನಗೆ ತಿಂಡಿ ಮಾಡಕ್ ಬರಲ್ವಾ? ಬರತ್ ಚಿಕ್ಕತ್ತೆ, ಆದರೆ ನಾನು ಮಾಡಿದ್ದು ಚಿರಾಗ್ ತಿನ್ನಲ್ವಲ್ಲ. ಯಾಕಮ್ಮ ಚಿರುಗ್ ಗೊತ್ತಾಗ್ದಿದ್ದಂಗೆ ಏನಾದ್ರು ಮಿಕ್ಸ್ ಮಾಡ್ತಿದ್ಯೇನು? ಏನು ಚಿಕ್ಕ ಮಾವ ಹೀಗೆ ಮಾತಾಡ್ತಿದ್ದೀರಾ? ಈಗೆಲ್ಲ ಅದೇ ಸುದ್ದಿ ಓಡಾಡ್ತಿದ್ದೆ ನ್ಯೂಸಲ್ಲಿ, ಅದಕ್ಕೆ ಕೇಳಿದೆ. ನಾನು ಅಂಥವ್ರಲ್ಲ ಅಂತ ನಿಮ್ಗೆ ಗೊತ್ತು ತಾನೆ. ಸಾವಿನ ಸಂದರ್ಭ ಬಂದರೆ ನನ್ನ ಪ್ರಾಣ ಕೊಟ್ಟು ಚಿರಾಗ್ ಪ್ರಾಣ ನುಳ್ಸ್ಕೊತೀನಿ. ಅನ್ಕೊಂಡೆ ನೀನು ನಮ್ಮ ದೀಪು ತರನೇ ಚಿರಾಗ್ನ ತುಂಬಾ ಪ್ರೀತಿಸ್ತೀಯ ಅಂತ. ಆದರೂ ಚಿರು ಬಗ್ಗೆ ಏನು ಅಭಿಪ್ರಾಯ ಇದೆ ನಿನ್ನ ಮನಸ್ಸಲ್ಲಿ ಅಂತ ಕೇಳ್ಕೊಳಕ್ ಹೇಳಿದೆ. ಪರವಾಗಿಲ್ಲ ಬಿಡಿ. ಸರಿ, ಈಗ ತಿಂಡಿ ಮಾಡೋ ಕಾರ್ಯಕ್ರಮ ಯಾರ್ದು? ನಾನೇ ಮಾಡ್ತೀನಿ. ಅದು ಚಿರಾಗ್ಗೆ ಆಚೆಯಿಂದ ತರೋ ತಿಂಡಿ ಇಷ್ಟ ಆಗಲ್ಲ ಅಲ್ವಾ. ಅವರು ತಿನ್ನೋ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟು. ಹೌದೌದಮ್ಮ, ಅವನಿಗೆ ತಿನ್ನೋ ಪ್ಲೇಟು ಸ್ಪೂನು ಎಲ್ಲ ಹೈಜಿನಿಕ್ ಆಗಿರಬೇಕು. ಅದಕ್ಕೆ ತಿಂಡಿ ಮಾಡಿಲ್ಲ ಅಂತ ಅವ್ರು ಯಾಕೆ ಬೇಜಾರು ಮಾಡ್ಕೋಬೇಕು, ನಾನೇ ಮಾಡ್ತೀನಿ. ಚಿಕ್ಕತ್ತೆ, ನಂಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಖಂಡಿತಪ್ಪ ಅಮ್ಮ. ನೀವು ಬನ್ನಿ. ಏಯ್, ನಾನು ಬರ್ತೀನಿ.